Hi guys and welcome to my channel One Life Bro, myself Akshay. Kawasaki series of bikes nalli urban cruiser segment nalli ಎರಡು ಬೈಕ್ ಬರುತ್ತೆ. ಫಸ್ಟ್ ಬೈಕ್ ಬಂದು Vulcan S, ಸೆಕೆಂಡ್ ಬೈಕ್ ಬಂದು ದಿ ಆಲ್ ನ್ಯೂ Kawasaki Eliminator 450. ಈ ಒಂದು ವಿಡಿಯೋದಲ್ಲಿ Kawasaki Eliminator 450 ಬೈಕ್ ನ ರಿವ್ಯೂ ಮಾಡ್ತಾ ಇದ್ದೀನಿ. Eliminator 450 ಇಂಜಿನ್ ನ ಪ್ಲಾಟ್ಫಾರ್ಮ್ ಬಂದು Ninja 500 ಜೊತೆ ಶೇರ್ ಆಗುತ್ತೆ. ಡಿಸ್ಪ್ಲೇಸ್ಮೆಂಟ್, ಪವರ್, ಟಾರ್ಕ್, ಸ್ಟ್ರೋಕ್ ಎಲ್ಲ ಕಂಪೇರ್ ಮಾಡಿದಾಗ Ninja 500 ಮತ್ತೆ Eliminator 450 ಸೇಮ್ ಇಂಜಿನ್ ಜೊತೆ ಬರುತ್ತೆ. ಆದ್ರೆ Eliminator 450 ಒಂದು ಫುಲ್ ಸೈಜ್ ಅರ್ಬನ್ ಕ್ರೂಸರ್ ಬೈಕ್ ಆಗಿ ಬಿಟ್ಟಿದ್ದಾರೆ. Ninja 500 ನ ಒಂದು ಸೂಪರ್ ಸ್ಪೋರ್ಟ್ಸ್ ಬೈಕ್ ಆಗಿ ಬಿಟ್ಟಿದ್ದಾರೆ. ಎಲಿಮಿನೇಟರ್ 450 ಬೈಕ್ ಒಂದು ಅರ್ಬನ್ ಕ್ರೂಸರ್ ಬೈಕ್. ಆ ಒಂದು ಬೈಕ್ ನ ಇಂಜಿನ್ ನ ಕ್ರೂಸರ್ ಬೈಕ್ ಗೆ ಯಾವ ತರ ಟ್ಯೂನ್ ಮಾಡಬೇಕು ಆ ತರ ಟ್ಯೂನ್ ಮಾಡಿರ್ತಾರೆ. ಸೊ ಬನ್ನಿ ಎಲಿಮಿನೇಟರ್ 450 ಬೈಕ್ ನ ಸ್ಪೆಸಿಫಿಕೇಶನ್, ಫೀಚರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಲೆಟ್ಸ್ ಡೈವ್ ಇಂಟು ರಿವ್ಯೂ. ಇನ್ Kawasaki ಅರ್ಬನ್ ಕ್ರೂಸರ್ ಬೈಕ್ಸ್ ಅಲ್ಲಿ ಫ್ಲಾಗ್ಶಿಪ್ ಬೈಕ್ಸ್ ಅಂದ್ರೆ Vulcan S ಮತ್ತೆ Eliminator 450. Eliminator 450 is the most affordable bike in the urban cruiser bike of the Kawasaki. The design is simple and cool, and the major thing, center mounted footpegs, long body, upright seating position and big bike in the 450 urban cruiser bikes. Eliminator 450 headlight ವಿಚಾರಕ್ಕೆ ಬಂದಾಗ LED headlight with daytime running light ಜೊತೆ ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್ LED lights. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ LED ಟೈಲ್ ಲೈಟ್ ಜೊತೆ ಬರುತ್ತೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವಿಚಾರಕ್ಕೆ ಬಂದಾಗ LED ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಜೊತೆ ಬರುತ್ತೆ. ಸ್ಪೀಡೋಮೀಟರ್, ಟ್ಯಾಕೋಮೀಟರ್, ಗೇರ್ ಪೊಸಿಷನ್ ಇಂಡಿಕೇಟರ್, ಟ್ರಿಪ್ A, ಟ್ರಿಪ್ B ಅಂಡ್ ಓಡೋಮೀಟರ್, ಫ್ಯೂಯಲ್ ಗೇಜ್ ಎಲ್ಲ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಬರುತ್ತೆ. ಅಂಡ್ ಇದರೊಳಗೆ ಬ್ಲೂಟೂತ್ ಇದೆ. ಮೊಬೈಲ್ ಅಪ್ಲಿಕೇಶನ್ ನ ನೀವು ಕನೆಕ್ಟ್ ಮಾಡ್ಕೊಂಡು ಇನ್ಫಾರ್ಮೇಶನ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಬಹುದು. ವೈಡ್ ಹ್ಯಾಂಡಲ್ ಬಾರ್, ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಸಾಕಾಗಿದೆ. ಎಲಿಮಿನೇಟರ್ ಅಂತ ದೊಡ್ಡದಾಗಿ ಟ್ಯಾಂಕ್ ಮೇಲೆ ರಿಟರ್ನ್ ಮಾಡಿದ್ದಾರೆ. ಅಂಡ್ ಬ್ಲಾಕ್ ಕಲರ್ ನಲ್ಲಿ ಅಷ್ಟೇ ಒಂದು ಬೈಕ್ ಬರೋದು. ಈ ಒಂದು ಬೈಕ್ ಅಲ್ಲಿ 2 ಲೆವೆಲ್ ಸೀಟಿಂಗ್ ಪೋಸ್ಚರ್ ಬರುತ್ತೆ. ರೈಡರ್ ಮತ್ತೆ ಪಿಲಿಯನ್ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಸೀಟ್ ನ ಕುಷನಿಂಗ್ ತುಂಬಾನೇ ಚೆನ್ನಾಗಿದೆ. ಇಬ್ರು ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಇಲ್ಲ ನಾನು ಒಬ್ಬನೇ ಒಂದು ಹೈವೇ ಟೂರಿಂಗ್ ಹೋಗ್ಬೇಕು ಅಂದ್ರೆ ನೀವು ಬ್ಯಾಕ್ ಸೀಟ್ ನಲ್ಲಿ ಒಂದು ರ್ಯಾಕ್ ನ ಮಾಡ್ಕೊಂಡು ನೀವು ಆರಾಮಾಗಿ ಲಗೇಜ್ ನ ಹಾಕೊಂಡು ಹೋಗ್ಬೋದು. ಸೈಲೆನ್ಸರ್ ತುಂಬಾ ಲಾಂಗ್ ಆಗಿ ಕೊಟ್ಟಿದ್ದಾರೆ. ರೈಡರ್ ನ ಫುಟ್ ಪೆಗ್ಸ್ ಸೆಂಟರ್ ಮೌಂಟೆಡ್ ಮಾಡಿದ್ದಾರೆ. ಲೈಕ್ ಇದೊಂದು ಅಪ್ರೈಟ್ ರೈಡಿಂಗ್ ಪೊಸಿಷನ್ ಬರುತ್ತೆ. ಅಂಡ್ ಪಿಲಿಯನ್ ನ ಫುಟ್ ಪೆಗ್ಸ್ ಒಂದು ಸ್ವಲ್ಪ ಅಪ್ರೈಟ್ ಮಾಡಿದ್ದಾರೆ. ಸೊ ಕೌಚಿಂಗ್ ಎಲ್ಲ ನೀಟ್ ಆಗಿರುತ್ತೆ. ಆರಾಮಾಗೆ ಪಿಲಿಯನ್ ಮತ್ತೆ ರೈಡರ್ ಲಾಂಗ್ ಡ್ರೈವ್ ಹೋಗ್ಬೋದು. Eliminator 450 ಬೈಕ್ ನ ಫ್ರಂಟ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಫ್ರಂಟ್ ನ ವೀಲ್ ವಿಚಾರಕ್ಕೆ ಬಂದಾಗ 18 ಇಂಚಸ್ ಟೈರ್ ಪ್ರೊಫೈಲ್ 2 ಬ್ಲೇಸ್ಟರ್ ಅಲಾಯ್ ವೀಲ್ಸ್ ಜೊತೆ ಬರುತ್ತೆ. ಫ್ರಂಟ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನಲ್ ABS ಜೊತೆ ಬರುತ್ತೆ. ಬ್ಯಾಕ್ ಸೈಡ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟ್ವಿನ್ ಶಾಕ್ಸ್ ಜೊತೆ ಬರುತ್ತೆ. ಅಡ್ಜಸ್ಟಬಲ್ ಎಲ್ಲ ಮಾಡ್ಕೊಬಹುದು. ಬ್ಯಾಕ್ ಸೈಡ್ ನ ವೀಲ್ ವಿಚಾರಕ್ಕೆ ಬಂದಾಗ 16 ಇಂಚಸ್ ಟೈರ್ ಪ್ರೊಫೈಲ್, ವೈಡರ್ ಟೈರ್ ಸೆಕ್ಷನ್, ಅಲಾಯ್ ವೀಲ್ಸ್ ಅಂಡ್ 2 ಬ್ಲೇಸ್ಟರ್ ಜೊತೆ ಬರುತ್ತೆ. ಬ್ಯಾಕ್ ವೀಲ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನಲ್ ABS ಜೊತೆ ಬರುತ್ತೆ. ಸ್ವಿಂಗ್ ಆರ್ಮ್ ನೆಲ್ಲ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ. ಬೈಕ್ ನ ಬಾಡಿ ರೇಷಿಯೋ ಆಫ್ ಡಿಸ್ಟ್ರಿಬ್ಯೂಷನ್ ಸಾಕಾಗಿ ಮಾಡಿದ್ದಾರೆ. ಫ್ರೇಮ್ ವಿಚಾರಕ್ಕೆ ಬಂದಾಗ ಟೆಲ್ಲಿಸ್ ಐ ಟೆನ್ಸಿಲ್ ಸ್ಟೀಲ್ ಫ್ರೇಮ್ ಜೊತೆ ಬರುತ್ತೆ. ಈ ಒಂದು ಫ್ರೇಮ್ ನ ಬೆನಿಫಿಟ್ ಏನಪ್ಪಾ ಅಂದ್ರೆ ಸೆಂಟರ್ ಆಫ್ ಗ್ರಾವಿಟಿ ಈ ಒಂದು ಬೈಕ್ ಅಲ್ಲಿ ಸಾಕಾಗಿರುತ್ತೆ. ಕಾರ್ನರಿಂಗ್ ಎಲ್ಲ ಆರಾಮಾಗಿ ಮಾಡಬಹುದು. ಜೊತೆಗೆ ಈ ಬೈಕ್ ನ ಕ್ರಬ್ ವೇಟ್ 176 kg. ಸೊ ಲೇಡೀಸ್, ಜೆಂಟ್ಸ್, ಬಾಯ್ಸ್, ಗರ್ಲ್ಸ್ ಈ ಒಂದು ಬೈಕ್ ನ ಓಡಿಸಬಹುದು ಆರಾಮಾಗಿ. Vulcan S ಬೈಕ್ ನ ತಗೊಳಕ್ ಆಗ್ಲಿಲ್ಲ ಅಂದ್ರೆ ನೀವು ಆರಾಮಾಗಿ ಈ ಒಂದು ಬೈಕ್ ನ ತಗೊಬಹುದು. ಯಾಕಂದ್ರೆ ಇದ್ರಲ್ಲೂ ಪ್ಯಾರಲಲ್ ಟ್ವಿನ್ ಇಂಜಿನ್ ಬರುತ್ತೆ. ಅಂಡ್ ಈ ಒಂದು ಬೈಕ್ CKD ಬೈಕ್ ಅಂತ ಕರೀತಾರೆ. ಕಂಪ್ಲೀಟ್ ನಾಕ್ ಡೌನ್ ಬೈಕ್ ಅಂತ ಕರೀತಾರೆ. ಸೊ ಎಲಿಮಿನೇಟರ್ 450 ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರಲ್ಲ, ಔಟ್ ಆಫ್ ದಿ ಕಂಟ್ರಿ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಸೊ ಇದೊಂದು ಪ್ರೀಮಿಯಂ ಬೈಕ್ ಅಂತ ಹೇಳ್ಬೋದು. Eliminator 450 ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 451cc ಲಿಕ್ವಿಡ್ ಕೂಲ್ 4-stroke 8-valve ಪ್ಯಾರಲಲ್ ಟ್ವಿನ್ ಇಂಜಿನ್ ವಿತ್ E10 E5 ಫ್ಯೂಯಲ್ ಕಂಪ್ಯಾಟಬಲ್ ಜೊತೆ ಬರುತ್ತೆ. ವಿತ್ OBD2 ವಾಲ್ವ್ ನ ಸಿಸ್ಟಮ್ DOHC ಸೆಟಪ್ ಜೊತೆ ಬರುತ್ತೆ. ಅಂಡ್ 8 ವಾಲ್ವ್ಸ್ ಬರುತ್ತೆ. ಅಂದ್ರೆ 8 ವಾಲ್ವ್ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ 45 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 42 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. 6 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ಜೊತೆ ಬರುತ್ತೆ. ಫ್ಯೂಯಲ್ ಸಿಸ್ಟಮ್ ಬಂದು FI ಎಲೆಕ್ಟ್ರಿಕ್ ಸ್ಟಾರ್ಟ್ ಅಷ್ಟೇ ಬರೋದು. ಕಿಕ್ ಸ್ಟಾರ್ಟ್ ಎಲ್ಲ ಈ ಒಂದು ಬೈಕ್ ಅಲ್ಲಿ ಬರಲ್ಲ. ಓವರ್ ಆಲ್ ಆಗಿ ಈ ಬೈಕ್ ಬಗ್ಗೆ ಹೇಳೋದಾದ್ರೆ ಒಂದು ಫುಲ್ ಸೈಜ್ ಅರ್ಬನ್ ಕ್ರೂಸರ್ ಬೈಕ್ ಅಂತ ಹೇಳ್ಬೋದು. 450cc ಬೈಕ್ ಸೆಗ್ಮೆಂಟ್ ನಲ್ಲಿ ಇದು ಪ್ಯಾರಲಲ್ ಟ್ವಿನ್ ಇಂಜಿನ್ ಇದೇ ಟಾಪ್ ಮೋಸ್ಟ್ ಬೈಕ್ ಅಂತ ನಾನು ಹೇಳ್ತೀನಿ. ಈ ಒಂದು ಬೈಕ್ ನ ಸರ್ವಿಸ್ ಕಾಸ್ಟ್ ಮತ್ತೆ ಮೈಲೇಜ್ ಬಗ್ಗೆ ನಾನು ಹೇಳಲ್ಲ. ಯಾಕಂದ್ರೆ ಪ್ಯಾರಲಲ್ ಟ್ವಿನ್ ಇಂಜಿನ್ ಆಗಿರೋದ್ರಿಂದ ಸರ್ವಿಸ್ ಕಾಸ್ಟ್ ಜಾಸ್ತಿ ಇರುತ್ತೆ, ಮೈಲೇಜ್ ಕಮ್ಮಿ ಕೊಡುತ್ತೆ ಪರ್ ಲೀಟರ್. ಯಾಕಂದ್ರೆ ಇದು ಸ್ಪ್ಲೆಂಡರ್ ಅಲ್ಲ, ಎಲಿಮಿನೇಟರ್ 450. ಸೊ ಇನ್ನೇನ್ ಮಾಡೋಣ, ಲೆಟ್ಸ್ ಗೋ ಫಾರ್ ಎ ರೈಡ್. ಯಾವ ಥರ ಒಂದು ಇಂಜಿನ್ ಫೀಲ್ ಕೊಡುತ್ತೆ ಅಂತ ನೋಡೋಣ. ಗೈಸ್ ಬನ್ನಿ ಆಲ್ ನ್ಯೂ Kawasaki Eliminator ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ. ದಿಸ್ ಇಸ್ ದಿ ಕೀ. ಆ್ಯಕ್ಚುಲಿ ಟೆಸ್ಟ್ ಡ್ರೈವ್ ಕೊಡಲ್ಲ, ಬಟ್ ಯೂಟ್ಯೂಬ್ ಅಂತ ಟೆಸ್ಟ್ ಡ್ರೈವ್ ಕೊಟ್ಟಿದ್ದಾರೆ. ಇಂಜಿನ್ ಈ ಥರ ಸೌಂಡ್ ಆಗುತ್ತೆ, ಎಕ್ಸಾಸ್ಟ್ ಈ ಥರ ಸೌಂಡ್ ಆಗುತ್ತೆ. ಸೊ ಕೇಳಿ. ಫಸ್ಟ್ ಗೇರ್
ಪಕ್ಕ ಕ್ರೂಸರ್ ಬೈಕ್ ಇದು, ಪಕ್ಕ ಕ್ರೂಸರ್ ಬೈಕು. ಫುಲ್ ಚೆನ್ನಾಗಿದೆ. ಕಟ್ಟಿಂಗ್ಸ್ ಎಲ್ಲ ಆರಾಮಾಗಿ ತಾಣ್ಬೋದು. ಫಸ್ಟ್ ಗೇರ್, ಕ್ಲಚ್ ಎಲ್ಲ ಸ್ಮೂತಾಗಿದೆ, ಗೇರು ಸ್ಮೂತಾಗಿದೆ. ಬಟ್ ಫುಟ್ ಪೆಗ್ಸು ಸೆಂಟರ್ ಆಫ್ ದಿ ಬೈಕ್ ಇದೆ. ನನ್ನ ಹೈಟ್ ಬಂದು 5.7, ಆರಾಮಾಗಿ ಫ್ಲ್ಯಾಟ್ ಫುಟ್ ಆಗುತ್ತೆ. ಬಟ್ ಬೈಕ್ ತುಂಬಾ ಹೈಟ್ ಆಗಿದೆ. ಗಾಡಿ ಮಾತ್ರ ಸಖತ್ತಾಗಿದೆ. ಒಂದೇ ಯೂ ಟರ್ನ್ ತಾನ್ಬೋದು. ಹೌ ಇಟ್ ಡ್ರೈವ್ಸ್. ಬ್ರೇಕಿಂಗ್ ಅಂತೂ ಅಲ್ಟಿಮೇಟ್. ಇದು ಟೆಸ್ಟ್ ಡ್ರೈವ್ ಗಾಡಿ ಅಲ್ಲ, ಸೊ ಅದಕ್ಕೋಸ್ಕರ ಲಾಂಗ್ ತಗೊಂಡೋಗ್ತಿಲ್ಲ ನಾನು. ಇಷ್ಟು ಜಾಗ ಇದ್ದರೆ ಕಾಲು ಕೆಳಗೆ ಇಳಿಸೆ ನಾವು ಯೂಟರ್ನೆಲ್ಲ ತಗೊಳ್ಬೇಕು. ಸೊ ಗಾಡಿ ಈ ಥರ ರೈವ್ ಆಗುತ್ತೆ ಗಾಡಿ. ಓವರಾಲ್ ಅಂತೂ ಇಂಜಿನ್ ತುಂಬಾ ಸ್ಮೂತಾಗಿದೆ, ಮಿರರ್ಸ್ ಎಲ್ಲ ಕ್ಲೀನಾಗಿ ಕಾಣುತ್ತೆ. ಸೊ ಬಂದು ರೈಡ್ ವೆಂಚರಲ್ಲಿ ಈ ಒಂದು ಗಾಡಿನ ಪರ್ಚೇಸ್ ಮಾಡಿ. E5 E10 ಎರಡೂ ಇದೆ. ಓವರಾಲ್ ಗಾಡಿ ಸಖತ್ತಾಗಿದೆ. ಡ್ರೈವ್ ನೋಡಿ, ಇದರಲ್ಲಿ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಇದೆ. ಸೊ ಆಯಿತು, ಥ್ಯಾಂಕ್ ಯು ಫಾರ್ ವಾಚಿಂಗ್.